ಕಾಂಡ್ಲಾವಕ್ಕಿ ಬಂದಾಗ ಇಲ್ಲೊಂದು ಟೈಟಾನಿಕ್ ಶಿಪ್ ಫುಲ್ ಮುಳುಗಡೆಯಾಗಿ ಹೋಗಿದೆ. ಇಲ್ಲೊಂದು ಕ್ರ್ಯಾಬ್ ನೋಡಿ, ಏಡಿ ಅಂತ ಕರಿತೇವೆ. ನನ್ನ ಹತ್ರ ಬೇಡ ಬಾಸ್, ನಿಂಗೆ ಆಟ ಅಷ್ಟೇ ಗೊತ್ತು. ಕಾಂಡ್ಲಾವಕ್ಕಿನ ಬ್ಯೂಟಿ ಎಲ್ಲ ತೋರಿಸ್ಬೇಕು ಅಂತ ನಾನು ಇಲ್ಲಿವರೆಗೆ ಬಂದೆ. ಬಟ್ ನನ್ನ ಹಣೆ ಬರಕ್ಕೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊನ್ನಾವರದಲ್ಲಿರುವ ಕಾಂಡ್ಲಾವಕ್ಕಿಗೆ ಬಂದಿದ್ದೇನೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಕಾಂಡ್ಲಾವಕ್ಕಿ ಸ್ಟಾರ್ಟ್ ಆಗ್ತದೆ. 20 ರೂಪಾಯಿ ಎಂಟ್ರಿ ಫೀಸ್ ಇರ್ತದೆ ಪ್ರತಿಯೊಬ್ಬರಿಗೂ ಕೂಡ. ಮಳೆಗಾಲದ ಪ್ರಾರಂಭ ಆದ್ರಿಂದಾಗಿ ಸ್ವಲ್ಪ ಜನ ರಶ್ ಇದೆ ಇಲ್ಲಿ. ಈ ಕಾಂಡ್ಲಾ ಸಸ್ಯಗಳು ಸಮುದ್ರ ಕೊರತೆಯನ್ನು ತಡೆಯಲಿಕ್ಕೆ ತುಂಬ ಹೆಲ್ಪ್ ಮಾಡ್ತೇವೆ. ಉಡುಪಿ ಜಿಲ್ಲೆಯಲ್ಲಿ ನಾವು ಮಟ್ಟು ಮತ್ತು ಸಾಲಿಗ್ರಾಮದಲ್ಲಿ ಕಾಂಡ್ಲಾ ಗಿಡಗಳನ್ನು ಕಾಣ್ಬೋದು. ಇಲ್ಲಿ ಮ್ಯಾಂಗ್ರೋವ್ ಕಾಡು ಹೇಗೆ ರಚನೆ ಆಗ್ತದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ವಾತಾವರಣ. ಈ ಮಳೆ ಮತ್ತು ಈ ನೇಚರಿಗೆ ಎಷ್ಟು ಚೆನ್ನಾಗಿ ಹೊಂದಿಕೆ ಆಗ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ಕಾಂಡ್ಲಾವಕ್ಕಿ ಬಂದಾಗ ಇಲ್ಲೊಂದು ಟೈಟಾನಿಕ್ ಶಿಪ್ ಫುಲ್ ಮುಳುಗಡೆಯಾಗಿ ಹೋಗಿದೆ. ಇದು ನೀವು ನೋಡ್ತಿದ್ದೀರಲ್ಲ, ಇದು ಶರಾವತಿ ನದಿಯ ಹಿನ್ನೀರು. ಸೊ ಇಲ್ಲಿ ಬೋಟಿಂಗ್ ಕೂಡ ಆಗ್ತದೆ. ಮಳೆ ಬರೋದ್ರಿಂದಾಗಿ ಫುಲ್ ಎಲ್ಲ ಸ್ಟಾಪ್ ಆಗಿದೆ. ಕಳೆದ 4-5 ದಿವಸದಿಂದ ಹೊನ್ನಾವರದಲ್ಲಿ ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಸೊ ಅದರಿಂದಾಗಿ ಸ್ವಲ್ಪ ಮಳೆಯ ಪ್ರಮಾಣ ಜಾಸ್ತಿ ಇರೋದ್ರಿಂದಾಗಿ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗಳು ಬಂದ್ ಆಗಿದ್ದಾರೆ. ಅಲ್ಲಿ ದೋಣಿಯಲ್ಲೆಲ್ಲ ಇಲ್ಲಿ ನೆರೆ ಬಂದಿದೆ, ದೋಣಿಯಲ್ಲೆಲ್ಲ ಹೋಗ್ತಿದ್ದಾರೆ, ತೋರಿಸ್ತೀನಿ ನೋಡಿ. ಎಲ್ಲ ನಾವು ಇಲ್ಲಿ ಬಂದು ಇಳಿತಾ ಇದ್ವಿ, ಬಟ್ ಈಗ ಎಲ್ಲ ಇಳಿಲಿಕ್ಕಿಲ್ಲ. ಫುಲ್ ಕಂಪ್ಲೀಟ್ಲಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಈ ಏರಿಯಾವನ್ನು. ಇಲ್ಲಿ ಬೋಟಿಂಗ್ ಎಲ್ಲ ಆಗ್ತದೆ, ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಬೋಟಲ್ಲಿ ನಿಲ್ತದೆ. ಹೊನ್ನಾವರ ಫುಲ್ ಟೂರಿಸಮ್ ಡೆವಲಪ್ ಆದದ್ದೇ ಬೋಟಿಂಗಿಂದಾಗಿ. ಇಲ್ಲೊಂದು ಟಾರ್ಟಾಯ್ಸ್ ನೋಡಿ, ಅದು ನಮಗೆ ಪ್ಲಾಸ್ಟಿಕ್ ಬೇಡ ಅಂತ ಹೇಳ್ತೀವಿ. ಸೊ ಇದು ಮೇನ್ ಇಂಪಾರ್ಟೆಂಟ್ ಪಾರ್ಟ್. ಈಗ ನಾವು ಮೇಯ್ನ್ ಎಂಟ್ರೆನ್ಸ್ ಒಳಗಡೆ ಕಾಂಡ್ಲಾವಕ್ಕಿನ ರಿಯಲ್ ಬ್ಯೂಟಿ ಅಂತೇಳಿ ನಾವು ಕಾಂಡ್ಲಾವಕ್ಕಿನ ಒಳಗಡೆ ಹೋಗ್ತಿದ್ದೇವೆ. ಅಂದರೆ ಎಲ್ಲರೂ ಬರೋದು, ಇದು ಜಸ್ಟ್ ಪಾತು, ಎಲ್ಲರೂ ಬರೋದು ಇಲ್ಲಿಂದ ಹೋಗಲಿಕ್ಕೆ, ಈ ಬ್ರಿಡ್ಜ್ ಒಳಗಿಂದ ಹೋಗಲಿಕ್ಕೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ಕಾಂಡ್ಲಾವಕ್ಕಿನ ಬ್ಯೂಟಿ ಎಲ್ಲ ತೋರಿಸ್ಬೇಕು ಅಂತ ನಾನು ಇಲ್ಲಿವರೆಗೆ ಬಂದೆ. ಬಟ್ ನನ್ನ ಹಣೆ ಬರಕ್ಕೆ ನೋಡಿ, ಬಂದದ್ದೆಲ್ಲ ಸರಿ, ಬಟ್ ನನ್ನ ಹಣೆ ಬರಕ್ಕೆ ಫುಲ್ ಕ್ಲೋಸ್ ಆಗಿದೆ ಇದು. ಸೊ ಇಲ್ಲೆಲ್ಲ ಬೋಟಿಂಗ್ ಇಲ್ಲೇ ಆಗ್ತದೆ, ಇಲ್ಲಿ ಕೂಡ ಬೋಟಿಂಗ್ ಇದೆ. ಶರಾವತಿ ನದಿಯ ಹಿನ್ನೀರು ಇಲ್ಲಿದೆ, ನೋಡ್ಬೋದು ನೀವು ಬೋಟಿಂಗ್ ಎಲ್ಲ. ಆ್ಯಕ್ಚುಲಿ ಮೇನ್ ಬ್ಯೂಟಿ ಇರುವುದು ಇಲ್ಲಿ, ಇದೇ ಮಿಸ್ ಆಯ್ತು, ಕ್ಲೋಸ್ಡ್ ಅಂತ. ಯಾಕೆ ಅಂತ ಗೊತ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕ್ಲೋಸ್ ಆದ್ರಿಂದಾಗಿ ಒಂದು ಸತಿ ಹಾಕ್ಲಿಕ್ಕೆ ಆಗೋದು. ಯಾಕೆ ಇದು ಕ್ಲೋಸ್ ಆಗಿದೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಕಟ್ಟಾಗಿದೆ ಒಂದು ಬ್ರಿಡ್ಜ್. ಸೊ ಆ ಬ್ರಿಡ್ಜ್ ಕಟ್ಟಾದ್ರಿಂದಾಗಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಇದು ನೀರು ನೀವು ನೋಡೋ ಹಾಗೆ ಇಲ್ಲ, ಇದು ತುಂಬ ಡೀಪ್ ಇದೆ. ಸೊ ಅದರಿಂದಾಗಿ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಈ ಬೋರ್ಡ್ ನೋಡಿ, ಇಲ್ಲಿ ಕ್ಲೋಸ್ ಆಗಿದೆ. ಅಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಈ ಮಳೆ 2-3 ದಿವಸದಿಂದ ಕಂಟಿನ್ಯೂಸ್ ಬರ್ತಾ ಉಂಟಲ್ಲ,
ನಡ್ಕೊಂಡು ಹೋಗ್ಲಿಕ್ಕೆ ಏನು ಸೇತುವೆ ಟೈಪ್ ಮಾಡಿದ್ದಾರೆ, ಅದು ಫುಲ್ ನೀರಿಗೆ ಟಚ್ ಆಗ್ತಾ ಉಂಟು. ಇಲ್ಲಿ ಬಿದ್ದರೆ ಉಂಟಲ್ಲ, ಇದು 10 ಫೀಟ್ ಇದೆ ಕೆಳಗಡೆ, ಒಳಗೆ ಹೋಗ್ತೇವೆ ನಾವು. ಸೊ ಅದರಿಂದಾಗಿ ಇಲ್ಲಿ ಸಂಪೂರ್ಣ ಕ್ಲೋಸ್ ಮಾಡಿದ್ದಾರೆ ನೋಡಿ, ಕ್ಲೋಸ್ ಬೋರ್ಡ್ ಹಾಕಿದ್ದಾರೆ. ಸೊ ವೆರಿ ಸ್ಯಾಡ್, ನಾವು ಬಂದ ಟೈಮ್ ಸರಿ ಇಲ್ಲ. ಸೊ ಅಂದರೆ ಹಾಗೆಂತ ಇಲ್ಲ, ಬಟ್ ಒಂದು ರೌಂಡ್ ಇದಕ್ಕೆ ಹಾಕಿ ಬರ್ಬೋದಿತ್ತು ಅಷ್ಟೇ, ಬೇರೆ ಏನು ಚೇಂಜಸ್ ಇಲ್ಲ. ಒಂದು ರೌಂಡ್ ಫುಲ್ ಹೀಗೆ ಒಂದು ಸರ್ಕಲ್ ಹಾಕಿ ಬರ್ಬೋದಿತ್ತು ನೋಡಿ. ಇಲ್ಲಿ ಫಿಶಿಂಗ್ ಸಮೇತ ನಡೀತದೆ, ಲೋಕಲ್ಸ್ ಫಿಶಿಂಗ್ ಮಾಡ್ತಾರೆ ನೋಡಿ. ಹೋದ್ರೆ ಆ ಕಡೆ ಬಲೆ ಹಾಕ್ತಾ ಇದ್ದಾರೆ ಈ ಮಳೆಗೆ ಸಹ. ಸೊ ಇಟ್ಸ್ ಬ್ಯೂಟಿಫುಲ್ ನೋಡಿ. ನಾನು ಒಂದು ಸಲ ಇಲ್ಲಿ 360 ವ್ಯೂ ಅಲ್ಲಿ ತೋರಿಸ್ತೇನೆ ನೋಡಿ ಹೇಗಿದೆ, ಎಷ್ಟು ಬ್ಯೂಟಿಫುಲ್ ಇದೆ. ಅಲ್ಲಿ ಬೋಟಿಂಗ್ ಎಲ್ಲ ಇದೆ, ಸಾಂಗ್ಸ್ ಎಲ್ಲ ನೋಡ್ಬೋದು ರೀಲ್ಸಲ್ಲಿ. ಸೊ ಅದು ಇಲ್ಲೇ ಶೂಟ್ ಆಗಿತ್ತು. ಅದಾದ ನಂತರ ಹೀಗೆ ಬಂದರೆ ಆ್ಯಕ್ಚುಲಿ ಎಂಟ್ರೆನ್ಸ್ ಒಳಗೆ ಹೋದರೆ ತುಂಬ ಬ್ಯೂಟಿಫುಲ್ ಇತ್ತು, ಬಟ್ ನಮ್ಮ ದುರದೃಷ್ಟಕ್ಕೆ ಕ್ಲೋಸ್ ಆಗಿದೆ. ಇನ್ನು ಈ ಕಡೆ ಬಂದರೆ ಈ ಕಡೆ ಸಹ ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇಟ್ಸ್ ನೈಸ್. ಇಲ್ಲೊಂದು ಕ್ರ್ಯಾಬ್ ನೋಡಿ, ಏಡಿ ಅಂತ ಕರಿತೇವೆ. ಸೊ ನೋಡ್ಬೋದು ಕಾರ್ನರಲ್ಲಿ ಒಳಗಡೆ ಹೋಗಿ, ಅದನ್ನು ನಾನೀಗ ಹೊರಗಡೆ ಕರಿತೇನೆ ನಾನು. ನನ್ನ ಹತ್ರ ಬೇಡ ಬಾಸ್, ನಿಂಗೆ ಆಟ ಅಷ್ಟೇ ಗೊತ್ತು, ಆದರೆ ನನಗೆ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು. ನೋಡಿ ಇದು ಕಾಂಡ ಸಸ್ಯ ಸೀಡ್ಸ್, ಇದರಿಂದಲೇ ಕಾಂಡ ಗಿಡ ಎಲ್ಲ ಬಿಡ್ತದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರಾದರೂ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.